ವಿಷನ್ ಬರಬೇಕಾದ್ರೂ ವಿಲ್ ಪವರ್ ಇಟ್ಕೋಬೇಕು ನೀವು. ಇದಕ್ಕೆಲ್ಲ ವಿಲ್ ಪವರ್ ಇರಬೇಕು. ಎಸ್, ಟು ಆಲ್ ದಿಸ್, ಆಲ್ ಆಫ್ ಯು ರಿಕ್ವೈರ್ ಕಾನ್ಸ್ಟೆಂಟ್ ಪರ್ಸಿಸ್ಟೆಂಟ್ ವಿಲ್ ಪವರ್. ವಿಲ್ ಪವರ್ ಇಲ್ಲ ಅಂದರೆ ಯು ಆರ್ ಗಾನ್. ನಿಮ್ಮ ಲೈಫಲ್ಲಿ ನೀವು ಉದ್ಧಾರ ಆಗೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಫ್ಯಾಮಿಲಿ ಜೊತೆ ನೀವು ಉದ್ಧಾರ ಆಗಲ್ಲ. ಯಾಕೆ ಉದ್ಧಾರ ಆಗಲ್ಲ ಅಂದರೆ ವಿಲ್ ಪವರ್ ಇಲ್ಲ ನಿಮಗೆ. ದ್ವಂದ್ವ. ವಿಲ್ ಪವರ್ ಇಲ್ಲ ಅಂದರೆ ಏನಾಗುತ್ತೆ? ದ್ವಂದ್ವ. ನೋಡಿ ನೀವು, ದ ಮೊಮೆಂಟ್ ಯು ಲ್ಯಾಕ್ ವಿಲ್ ಪವರ್, then automatically your mental stability to do sadhana reduces. ವಿಲ್ ಪವರ್ ಇಲ್ಲ ಅಂದರೆ ಸಾಧನಾ ಶಕ್ತಿ ಕಡಿಮೆ ಆಗುತ್ತೆ. ವಿಲ್ ಪವರ್ ಇಲ್ಲ ಅಂದರೆ ಲೆಸ್ ಆಫ್ ಸಾಧನಾ ಶಕ್ತಿ. ಎನ್ಲೈಟನ್ಮೆಂಟ್ ಆಗಲಿ ಆಗದೆ ಇರಲಿ, ಸಾಧನ ಬಿಡಬಾರ್ದು. ಸಾಧನೆ ಬಿಡಬಾರ್ದು. ಪಾಯಿಂಟ್ ಅಷ್ಟೇ. ಎನ್ಲೈಟನ್ಮೆಂಟ್ ಆಗೋವರೆಗೂ ಸಾಧನ ಮಾಡಬೇಕು. ಎನ್ಲೈಟನ್ಮೆಂಟ್ ಆದ್ಮೇಲೂ ಕೂಡ ಸಾಧನೆ ಬಿಡಬಾರ್ದು. ಜೀವನದಲ್ಲಿ ಉಸಿರಿರೋ ಹಾಗೆ ಎನ್ಲೈಟನ್ಮೆಂಟ್ ಅದಕ್ಕೆ ಸಾಧನೆ ಮಾಡ್ತಾನೇ ಇರಬೇಕು. ನಾವು ದಿನ ಊಟ ಮಾಡೋ ಹಾಗೆ, ಪಾನಗಳು ಇತ್ಯಾದಿ ಕುಡಿಯೋ ಹಾಗೆ, ಉಸಿರಾಡೋ ಹಾಗೆ ಸಾಧನೆ ಈಸ್ ಅ ಮಸ್ಟ್ ಹ್ಯೂಮನ್ ಬಾಡಿ. ವಿಲ್ ಪವರ್ ವಿ ಡೋಂಟ್ ನೋ. It is not self-made, but ego power is to be contained. It has to be contained. No, it's okay. It has to be, no, it's okay. It has to be contained. Okay? Willpower has to be increased and our ego power has to be contained. So, even though our Ichha Shakti, Jnana Shakti, Kriya Shakti are all there, which is there in our being itself, God-given, but it is an ego power which is only man-made, not even God's. Ego power is based on lack of understanding willpower. When the willpower is not understood properly by the cognitive brain of the pineal gland, that pineal gland inside the brain is cognitive. So we don't know cognition. Since we don't know cognition, the perception of our life is also not understood. Okay. So cognitive skills as a human being we have to nurture and establish. Then our willpower increases. And to increase the willpower, we have all these mantras where we can increase our willpower. Any mantra sadhana, we do it, it only increases cognitive skills along with willpower. Mantra sadhana increases willpower and cognitive skills, perception of that pineal gland, which gives that illumination of that pineal. Alright? I hope you have understood. All of you would have understood that, hopefully. But once when you write it down and read it again today, tomorrow, you will understand these are all small points which comes out of a discourse. Okay? Satyameva Jayate. ನಿಮ್ಮ ಆತ್ಮಕ್ಕೆ ಬೆಳಕು ಸಿಗಲಿ, ನಿಮ್ಮ ಒಂದೊಂದು ದೇಹಕ್ಕೂ ಬೆಳಕು ಸಿಗಲಿ. ಆ ಬೆಳಕು ಸಿಗೋದ್ರಿಂದ ಹೊಳಪು ಸಿಗತ್ತೆ. ಆ ಹೊಳಪು ಸಿಗಿದಾಗ ಇಚ್ಛಾಶಕ್ತಿ ಜೋರಾಗುತ್ತೆ. ಸಮಾಜದ ದೃಷ್ಟಿ ಚೆನ್ನಾಗಿ ಹೊಳಪು ಬರುತ್ತೆ. ನಿಮಗೆಲ್ಲ ಜ್ಞಾಪಕ ಇರೋ ಹಾಗೆ ಸುಮಾರು ಮೂಲ ಉದ್ದೇಶ ಏನು ಅಂದರೆ, ಈ ನಮ್ಮ ಸತ್ಸಂಗದಲ್ಲಿ ಮೂಲ ಉದ್ದೇಶ ಏನು? ವೈಪಟ್ಟಿಯ ರಿಮೂವ್ ಪೇನ್, ಕಣ್ಣೀರನ್ನು ಒರೆಸಿ ನೋವನ್ನು ತ್ಯಜಿಸಿ. ಸೇಮ್ ಪ್ರಿನ್ಸಿಪಲ್. ಮಧ್ಯ ಗ್ಯಾಪ್ ಕೊಟ್ಟಿದ್ದೆ, ಬಟ್ ನಿಮಗೆ ಅದು ಜ್ಞಾಪಕ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜ್ಞಾಪಕ ಇದೆ ಅಂದರೆ ಮನಸ್ಸಲ್ಲಿ ಏನು ಇರುತ್ತೋ, ಸ್ಥಾಪಿತ ಆಗುತ್ತೋ ಅದು ಬುದ್ಧಿ ಹೊಳಪಾಗುತ್ತೆ. ಇವತ್ತಿನ ಸತ್ಸಂಗ ಹಾಗೆ, ಮನಸ್ಸಲ್ಲಿ ಏನು ಹೊಳೆಯುತ್ತೋ ಅದು ಬುದ್ಧಿಗೆ ಸ್ಥಾಪನೆ ಆಗುತ್ತೆ. ಮನಸ್ಸಲ್ಲಿ ಏನು ಹೊಳೆಯುತ್ತೆ ಅಂದರೆ ಕಂಪ್ಯಾಷನಲ್ಲಿ ನಾವು
ವಿಚಾರ ಮಾಡ್ತೀವೋ ಅದು ಮನಸ್ಸಿಗೆ ಹೊಳೆಯುತ್ತೆ. ಆ ಕಂಪ್ಯಾಷನ್ನ ಮನಸ್ಸಲ್ಲಿ ಹೊಳೆದಾಗ ಅದು ತನಗೆ ತಾನೇ ನಮ್ಮ ಬುದ್ಧಿಗೆ ಚುರುಕು ಮಾಡುತ್ತೆ. ಆ ಬುದ್ಧಿಗೆ ಚುರುಕು ಮಾಡೋದು ಪೈನಿಯಲ್ ಗ್ಲ್ಯಾಂಡ್ ಇಂದಾನೇನೆ ಚುರುಕು ಮಾಡಿ ಹೊಳಪು ಕೊಡುತ್ತೆ. ಸೊ ಮನಸ್ಸಿನಲ್ಲಿ ನಿಸ್ವಾರ್ಥ, ಮನಸ್ಸಿನಲ್ಲಿ ಕರುಣೆ, ಅನುಕಂಪ, ಸಹನೆ, ತಾಳ್ಮೆ, ಅಷ್ಟಪಾದ ಅಂತ ನಾವು ಏನು ಹೇಳ್ತೀವೋ, ವೈಪಟ್ಟಿಯ ರಿಮೂವ್ ಪೇಯ್ನ್, ಅದನ್ನೆಲ್ಲ ಮತ್ತೆ ಇನ್ನೊಂದ್ಸಲ ಅದರ ಬಗ್ಗೆ ಸಾಧನೆ ಮಾಡಿದಾಗ ನಿಮಗೆ ಇನ್ನೂ ಸ್ವಲ್ಪ ವಿಶಾಲವಾಗಿರುತ್ತೆ ಮನಸ್ಸು. ಏನೋ ಕರೆಕ್ಟಾಗಿದೆ ನೀವು ಇನ್ನೂ ವಿಶಾಲ ಆಗಿದೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ದ್ಯಾಟ್. ಆ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂದರೆ ಆ ವಿಲ್ ಪವರ್ ಜಾಸ್ತಿ ಮಾಡೋಕ್ಕೆ ಪಾಯಿಂಟ್. ಸತ್ಯಮೇವ ಜಯತೆ. ಏನು ಸತ್ಯ? ವಿಲ್ ಪವರ್ ಸತ್ಯ. ಅದು ಯಾವಾಗಲೂ ಜಯವಾಗುತ್ತೆ. ಧರ್ಮ, ವಿಲ್ ಪವರ್ ಏನು ಅಂದರೆ ಈಗಿನ ಕಾಲದಲ್ಲಿ ಈ ಒಂದು ಯುಗ ಸತ್ಯಯುಗ, ಶಿಷ್ಯಂದ್ರಿಗೆಲ್ಲ ಇದೊಂದು ಸತ್ಯಯುಗ. ಅಂದರೆ ವಿಲ್ ಪವರ್ನ ಪ್ರಕಾಶ ಮಾಡೋಕ್ಕೆ, ಅದನ್ನು ಸಾಧನೆಗೆಲ್ಲ ಹೊಳಪು ಸಿಗೋಂಗೆ, ಸಾಧನೆ ಮಾಡೋಕ್ಕೆ ಆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಎಲ್ಲ ಬರೋಕ್ಕೆ ಇದೊಂದು ಯುಗ. ಅದು ಇನ್ನೇನು ಇನ್ನೊಂದು ಸ್ವಲ್ಪ ದಿವಸ ಮಾತ್ರ ಇದೆ ಹೊಸ ವರ್ಷ ಶುರುವಾಗಕ್ಕೆ. ಕ್ಯಾಲೆಂಡರ್ ಪ್ರಕಾರ ನಮಗೆ ಯುಗಾದಿವರೆಗೂ ಹೊಸ ವರ್ಷ. ಸೊ ಇಲ್ಲಿಂದ ಯುಗಾದಿವರೆಗೂ ಅದೇನು ಇನ್ನೊಂದು 4-5 ದಿವಸ ಬಿಟ್ಟರೆ ನಮಗೆ ವೈಕುಂಠ ಏಕಾದಶಿ ಕೂಡ ಬರುತ್ತೆ. ಸೊ ವೈಕುಂಠ ಏಕಾದಶಿನಲ್ಲಿ ಏನಾಗುತ್ತೆ ಅಂದಾಗ ಇನ್ನೂ ಸ್ಥಿರವಾಗಿ ಆಗುತ್ತೆ. ಸೊ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಕೂಡ ಆ ನಾರಾಯಣ ಚೈತನ್ಯನ ಹೊಳಪು ಕೊಡೋದು, ಆ ಹೊಳಪಿನ ದೇವರು ಅಂದರೆ ವೈಕುಂಠ, ಅಲ್ಲಿರೋತಕ್ಕಂಥ ವಿಷ್ಣು. ಸೊ ವೈಕುಂಠ ಏಕಾದಶಿ ಅಂದರೆ ನಾವು ಸಾಕ್ಷಾತ್ಕಾರದ ಈ ಒಂದು ವಿಲ್ ಪವರ್ ಜಾಸ್ತಿ ಮಾಡಿಕೊಂಡ್ರೆ ವಿಷ್ಣುವಿನ ದರ್ಶನ ಆಗುತ್ತೆ. ಮೆಡಿಟೇಷನ್ ಅಲ್ಲಿ ವಿಷ್ಣುವಿನ ದರ್ಶನ ಆಗುತ್ತೆ. ನೀವು ಫೋಟೋಗಳಲ್ಲಿ ನೋಡಿರತಕ್ಕಂಥ ವಿಷ್ಣು ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ವಿಲ್ ಪವರ್ ಜಾಸ್ತಿ ಆದರೆ ನಿಮ್ಗೆ ಎಲ್ಲಾ ರೀತಿ ದರ್ಶನ ಕಾಣುತ್ತೆ. ವಿಷ್ಣು ಯಾಕೆ? ವಿಷ್ಣು, ಲಕ್ಷ್ಮಿ, ಭೂದೇವಿ, ಶ್ರೀದೇವಿ ಹಾಗೂ ಎಲ್ಲದಕ್ಕಿಂತ ಋಷಿಗಳಾಗಿರತಕ್ಕಂಥವ್ರು, ಅದರಲ್ಲಿರತಕ್ಕಂಥ ಬ್ರಹ್ಮ ಋಷಿ ಆದಂಥ ನಾರದರು ನಿಮಗೆ ದರ್ಶನ ಆಗುತ್ತೆ. ಸೊ ಇದೆಲ್ಲ ಋಷಿಗಳೆಲ್ಲ ಮಾಡಿದಾಗ ವೈಕುಂಠ ಏಕಾದಶಿಯಿಂದ ಏನಾಗುತ್ತೆ ಅಂದರೆ ನೀವು ನಿಮ್ಮ ಮನಸ್ಸನ್ನು ಓಪನ್ ಅಪ್ ಮಾಡ್ಕೋತೀರ. ಇನ್ನು ದೇವರನ್ನು ನೋಡೋತಕ್ಕಂಥದ್ದು ಏನು ಖುಷಿ ಇಷ್ಟು ವರ್ಷ ಆಯ್ತೋ, ಈಗ ನಿಮ್ಮ ಹೃದಯದಲ್ಲೇನೆ ಈ ಋಷಿಗಳೆಲ್ಲ ನಿಮ್ಮ ಸಾಧನೆ ಇದುವರೆಗೂ ಆಗಿರೋ ಸಾಧನೆ ಎಲ್ಲ ಈ ಋಷಿಗಳ ಎಲ್ಲದುವೆ ಈ ಮಿಷನರಿ ಅಂಡ್ ವಿಷನರಿ. ಈಗ ವಿಷನರಿ ಯಾರು? ನೀವು. ಮಿಷನರಿ ಯಾರು? ನಾರಾಯಣ. ಅವನ ಜೊತೆ ಇರೋರೆಲ್ಲ ಇರೋತಕ್ಕಂಥ ಋಷಿಗಳು, ಇರೋತಕ್ಕಂಥ ನೀವು ಸಮೇತ ಋಷಿಗಳು, ಅದೆಲ್ಲ ನಿಮಗೆ ದರ್ಶನ ಆಗೋಕ್ಕೆ ಶುರು ಆಗುತ್ತೆ. ಅದು ದರ್ಶನ ಆಗ್ತಾ ಬಂದಾಗ ಕರೆಕ್ಟಾಗಿ ನಿಮಗೆ ದಾರಿ ಸಿಗತ್ತೆ. ಸೊ ದ್ಯಾಟ್ ಯು ಆರ್ ಆನ್ ದ ರೈಟ್ ಪಾತ್ ಟು ಗೆಟ್ ಎನ್ಲೈಟನ್. ಎಲ್ಲ ರೀತಿಯೂ ಕೂಡ ಈಗ 36 ತತ್ವಗಳು ಏನಾಗುತ್ತೋ ಆ ತತ್ವಗಳೆಲ್ಲ ಇದುವರೆಗೂ ಅರ್ಥ ಆಗದೆ ಇರೋದು, ಇದುವರೆಗೂ ಅರ್ಥ ಆಗಿರೋದು ಎಲ್ಲವೂ ಕೂಡ ಹಾಗೆ ಕಲಸಿ ಮೇಲೋಗರೆ ಆಗೋಕ್ಕೆ ಮುಂಚೆ ಕಲಸಿ ಒಂದೊಂದು ಕ್ಯಾಂಡಲ್ ಲೈಟ್ ತರ ಪ್ರಕಾಶನ ನಿಮ್ಮ ಹೃದಯಕ್ಕೆ ಕೊಡ್ತಾ ಬರುತ್ತೆ, ಬುದ್ಧಿಗೆ ಕೊಡುತ್ತೆ. ಆಲ್ ದಿ ಸೆಲ್ಸ್, so much of millions of cells in your brain gets illuminated. ಅದು ಇಲ್ಯುಮಿನೇಟ್ ಆದಾಗ ಹೊಳಪು ಬರುತ್ತೆ. ಎಲ್ಲ ಬ್ರೈನ್ ಸೆಲ್ಸ್ ಇಲ್ಯುಮಿನೇಟ್ ಆಗ್ತಿದ್ದಂಗೆ 1-2 ಸೆಲ್ಸ್ ಉಳಿಯುತ್ತೆ. ಅದು ಎನ್ಲೈಟನ್ಮೆಂಟ್ಗೆ ಇಟ್ಕೊಡುತ್ತೆ. 1-2 ಸೆಲ್ ನಿಮ್ಮದೇ ಆದಂಥ ಒಂದು ಗುರಿ ಸ್ಥಾಪನೆ ಮಾಡುತ್ತೆ. ಆ ಕೊನೆ 2 ಸೆಲ್ ಏನು ಮಾಡುತ್ತೆ ಅಂದರೆ ಲಕ್ಷಾಂತರ ಸೆಲ್ಸ್ ಬ್ರೈನಲ್ಲಿದೆ, ಅದರ 1-2 ಮಾತ್ರ ನಿಮ್ಮದೇ ಆದಂಥ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಏನು? ಶಕ್ತಿತ್ವಕ್ಕೆ
ತತ್ವವಾಗಿರತಕ್ಕಂಥ ಶಕ್ತಿ ತತ್ವ ವ್ಯಕ್ತಿತ್ವ ಮಾಡಿದಾಗ ಎರಡು ಶಕ್ತಿ ಮತ್ತು ವ್ಯಕ್ತಿ ಅದು ಮಾಡಿದಾಗ ಯು ವಿಲ್ ಗೆಟ್ ಎನ್ಲೈಟನ್ಮೆಂಟ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮಿಷಾಂಬ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಬಹುಜನ ಹಿತಾಯೇ ಬಹುಜನ ಸುಖಾಯೇ. ನಿಮಿಷಾಂಬ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಪುತ್ರ ಪೌತ್ರ ಅಭಿವೃದ್ಧಿ ಪ್ರಾಪ್ತಿರಸ್ತು. ಜ್ಞಾನ ಸಮೃದ್ಧಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಪ್ರಕಾಶ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ದೀರ್ಘ ಆಯುಷ್ಮಾನ್ ಭವ. ನಿಮ್ಮೆಲ್ಲರಿಗೂ ಸತ್ಯವಾಗಲಿ, ನಿಮ್ಮೆಲ್ಲರಿಗೂ ಜಯವಾಗಲಿ. ನಿಮ್ಮ ಪರಿವಾರಕ್ಕೆ ಆ ಸತ್ಯ ಜಯದ ಅನುಭವ ನಿಮ್ಮ ಮೂಲಕ ಆಗಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ ದೇವಿಯೊಟ್ಟಿಗೆ. ನಿಮಿಷಾಂಬ ಚರಣಾರ್ಪಣ ಮಸ್ತು. ಜಯ ಮಾತಾ. ಒಳ್ಳೆಯದಾಗಲಿ. ಜಯ ಮಾತಾ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.